ಜಾಗ್ರತೆ ಮಾಡಿಕೊ, ಬಿದ್ದರು ಬೀಳಬಹುದು. ನಿನ್ನಂತ ಕಾಟು ಬಂಡಿಗಳು ಬೀಳುವಷ್ಟು ಜನ ನಾನಲ್ವಾ? ನಿನ್ನ ಮುಖಕ್ಕೆ ನಾನು ಸಿಕ್ಕಿದ್ದು ನಿನ್ನ ಪುಣ್ಯ. ಏನು ನೀನು ಕಳ್ಳನ? ಹೌದು. ಒಂದು ಬಂಡೆಯನ್ನು ಹತ್ತು ನಿಂತರೂ ಕೂಡ ನನ್ನಷ್ಟು ಎತ್ತರಕ್ಕೆ ಬರುವುದಿಲ್ಲ. ನೀನು ಕಳ್ಳ. ನಮಗೆ ಎತ್ತರ ಮುಖ್ಯವಲ್ಲ, ಮಾಡುವಂತ ಉದ್ಯೋಗವೇ ಮುಖ್ಯ. ಹೌದಾ? ನಾವು ಮಾಡುವಂತ ಉದ್ಯೋಗಕ್ಕೆ ನಾವಿರುವ ಎತ್ತರ ಎನ್ನುವುದು ಸಾಕಾಗ್ತದೆ. ಹೌದಾ? ಏನು ಹೀಗೆ ಬಿಡುವುದಿಲ್ಲ. ಏನ್ ಮಾಡ್ತೀಯ? ಸೆರೆಮನೆಗೆ ಹೋಗ್ತೇನೆ. ಬರ್ತೀಯ ಇಲ್ವಾ? ಇದೇನಾಗಿ ಹೋಯ್ತು? ಕಾಂತಿಯ ಕಾಡಿನ ತನ್ಮಧ್ಯದಲ್ಲಿ ರುದ್ರಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಕರಸೋತು ಕೆಳಗೆ ಬಿದ್ದಿದ್ದೇನೆ. ಇಂತಹ ಸಂದರ್ಭದಲ್ಲಿ ನನ್ನ ಮಾನ ಪ್ರಾಣವನ್ನು ರಕ್ಷಣೆ ಮಾಡುವವರು ಯಾರು ಇಲ್ವಾ? ಇದ್ದಾರೆ ಇದ್ದಾರೆ, ಅನ್ಯರ್ಯಾರೂ ಅಲ್ಲ, ನನ್ನ ಮನದ ದೇವರು, ಮನೆಯ ದೇವರಾದಂತಹ ಪ್ರಭು ಬ್ರಹ್ಮಲಿಂಗೇಶ್ವರನಿದ್ದಾನೆ. ಅವನ ಮೊರೆಯನ್ನೇ ಹೋಗ್ತೇನೆ. ಪ್ರಭು, ಅನುದಿನವೂ ಅನವರತವು ನಿನ್ನವನ್ನೇ ಭಜಿಸುವವಳು ತಂದೆ. ಈ ದಿನ ನಿನ್ನ ಮಗಳ ಮಾನ ಪ್ರಾಣದ ರಕ್ಷಣೆ ಹೊಣೆ ನಿನ್ನದು ತಂದೆ. ಕಾಪಾಡು ತಂದೆ, ಕಾಪಾಡು. ಬ್ರಹ್ಮಲಿಂಗ ಭಕ್ತರ
ಇಂತಹ ಸಂದರ್ಭದಲ್ಲಿ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ರುದ್ರ ಅವಧಿಯಲ್ಲಿ ಸತ್ತು ಬಿದ್ದಿದ್ದಾನೆ. ಹಾಗಂತ ಅದು ಬ್ರಹ್ಮಲಿಂಗೇಶ್ವರನ ಮಾನ ಪ್ರಾಣವನ್ನು ರಕ್ಷಣೆ ಮಾಡಿದನಂತಾಯ್ತಲ್ವಾ? ವಿಚಾರ ನನ್ನಲ್ಲಿಟ್ಟುಕೊಳ್ಳುದಲ್ಲ ಮಾವನಿಗೆ. ಸುತ್ತೂರಿನ ಅಧಿಕಾರಿ ಚಂದಯ್ಯ ಶೆಟ್ಟಿಯ ತಮ್ಮ ಮಂಜಯ್ಯ ಶೆಟ್ಟಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸಿದೆ. ವರುಷದೊಳಗೆ 2 ಮಕ್ಕಳಿಗೆ ತಂದೆ ಜನ್ಮವನ್ನಿತ್ತವಳಿದ್ದಾಳೆ. ರವಿಕೀರ್ತಿ ಹಾಗೂ ಶಶಿಕೀರ್ತಿ ಎಂಬ ನಾಮಕರಣವನ್ನು ಮಾಡಿದೆ. ಯೋಗ್ಯ ರೀತಿಯಲ್ಲಿ ವಿದ್ಯೆ ಬುದ್ಧಿ ಕೊಡಿಸಿದೆ. ಅವರ ಜೀವನದ ಭದ್ರತೆಗಾಗಿ ಚಿತ್ತೂರಿನ ಅರ್ಧ ಭಾಗವನ್ನ ಕೊಡಿ ಎಂಬ ಹಾಗೆ ಕೇಳಿದ್ದೆವುದು ಅಂತ ಧಿಕ್ಕರಿಸಿದ. ಉತ್ತರ ಕೊಡಬೇಕು. ಅದನ್ನ ಪಡೆಯಲ ಸುಗ ಸೂರ್ಯಚಂದ್ರಂತೆ ಕಂಗೊಳಿಸುತ್ತಿದ್ದಂತೆ ನಿಮ್ಮ ಮುದ್ದು ಮುಖವನ್ನ ಕಂಡಾಗ ಯುದ್ಧ ಮಾಡುವುದಕ್ಕೆ ಮನ ಒಪ್ಪದೇ ಹೋಯ್ತು. ಯಾವುದೋ ಒಂದು ಬಾಂಧವ್ಯ ನನ್ನನ್ನು ಕಟ್ಟಿ ಹಾಕಿದ ಮುದ್ದು ಮಕ್ಕಳೇ, ಯುದ್ಧಕ್ಕೆ ಹೆದರಿದ್ದಾನೆ ಚಂದಯ್ಯ ಶೆಟ್ಟಿಯನ್ನು ಹಾಗೆ ಭಾವಿಸಬೇಡಿ. ಯುದ್ಧ ಇಲ್ಲ ಅಂತಲ್ಲ, ಇತ್ತ ನಿಮ್ಮನ್ನ ಕಳುಹಿದನಲ್ಲ ನಿಮ್ಮ ಮಾವ ಮಾರಣ್ಣಾಳುವ, ಅವನನ್ನ ಬರ ಶಶಿಕೀರ್ತಿಯನ್ನು ಹಾಕಿ ಬರುವ ಉದ್ದೇಶ ಏನು? ಈಗಾಗಲೇ ಏಕಮುಖೇನವಾಗಿ ಕಾಣಿಸಿದ್ದೇವೆ. ಅರ್ಧ ಪ್ರಾಂತ ಕೊಡುವನ್ನು ಹಾಗೆ ಧಿಕ್ಕರಿಸಿದ್ದೀರಾ?
ಮಾತು ಕೊಡದ ಹಾಗೆ ಮಾಡಿದೆ. ಯಾಕೆ? ದೊಡ್ಡಪ್ಪ ಎನ್ನುವ ಹಾಗೆ ಆಡ್ತಾ ಇದ್ದೀರಿ. ಈ ದೊಡ್ಡಪ್ಪ ಅಂತ ಹೇಳ್ಬೇಕು ಅಂತ ಆದ್ರೆ ನನ್ನ ತಮ್ಮನ ಮಕ್ಕಳಾಗಿವೆ. 100% ಸತ್ಯ. ನನ್ನ ತಮ್ಮನ ಮಕ್ಕಳೇ ಹೌದು ಅಂತ ಆದ್ರೆ ನನ್ನ ಮನೆ ಆಸ್ತಿ ಕೇಳುವ ಪರಿ ಇಲ್ಲ. ಯಾಕಾಗುವುದಿಲ್ಲ? ಈ ಮನೆಯಲ್ಲಿ ಹುಟ್ಟಿದಂತ ಗಂಡು ತಲೆಗೆ ಯಾವುದೇ ಕಾರಣಕ್ಕೆ ಆಸ್ತಿ ಅನ್ನೋದಿಲ್ಲ. ಈ ಮನೆಯಲ್ಲಿ ಹುಟ್ಟಿದ ಹೆಣ್ಣಿನ ಮಕ್ಕಳಿಗೆ ಆಸ್ತಿ. ಹೆಣ್ಣು ಇಲ್ಲ ಅಂತ ಆದ್ಮೇಲೆ ಗಂಡಿನ ಮಕ್ಕಳು ನಮ್ಮ ಬಳಿ ಕೊಡುವುದಿಲ್ಲ. ಕುಲ ನಶಿಸಬಾರದೇನು ಅಂತ ಉದ್ದೇಶದಿಂದ ದತ್ತು ಸ್ವೀಕಾರ ಮಾಡಿದ್ದೇನೆ. ಅಪರಾಧ ಅಲ್ಲ ಅದು. ಸ್ವೀಕರಿಸಿದ್ರಿಂದ ಹೊತ್ತಿಗೆ ನಮ್ಮ ತಂದೆ ಆಗಿರುವುದು ಮಂಜ ಶೆಟ್ಟಲ್ಲಿ ಕೇಳಿದ್ದೀರಾ? ನಾನು ನನ್ನ ತಮ್ಮ ಮಂಜೆ ಒಟ್ಟಿಗೆ ಕುಳಿತು ತೀರ್ಮಾನ ಮಾಡಿದ್ದೆ. ಸಮವರ್ತನೆ ಮಾಡಿದ್ದೀರಿ ಅನ್ನೋದಕ್ಕೆ ಏನೋ ಆಧಾರ ಉಂಟು. ನನ್ನ ತಮ್ಮ ಮಂಜೆ ಶೆಟ್ಟಿಗೆ ಹುಟ್ಟಿದವರು ಅನ್ನೋದಕ್ಕೆ ಕೊಡಿ ನೋಡೋಣ ಆಧಾರ. ನಾ ಕೊಡ್ತೇನೆ ಆಧಾರ. ಯಾವುದೇ ಹೆಣ್ಣಾಗಲಿ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿದರನ್ನು ಗಂಡನೂ ಕಳ್ತಾರೆ. ನಮ್ಮ ತಾಯಿ ಆಡಿದಂತಹ ಮಾತು ಚಿತ್ತೂರಿನ ಅಧಿಕಾರಿ ಚಂದ್ರಶೆಟ್ಟಿ ಅವರ ಮಂಜೆಟ್ಟಿರುವಾಗಿ ನಮ್ಮ ತಾಯಿ ಮಾತು ಕೇಳಿಕೊಂಡಿದ್ದೇವೆ. ಮಾವನ ಮಾತು ಅಮ್ಮನ ಪ್ರಚೋದನೆ ನಿಮಗೆ ಎತ್ತಿಗೆ ಇದೇನಾಗಿ ಹೋಯ್ತು? ನನ್ನ ಮಾವನನ್ನು ಉದ್ಯಾನದ ಅಧಿಕಾರಿ ಸೆರೆಹಿಡಿಯಬೇಕು ಕೇಳಿ ತಿಳಿದಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ಯಾರು ಇಲ್ವಾ? ಇದ್ದಾರೆ. ಆ ದಿವಸ ಕಾಣಿಕೆಯ ಕಾಡಿನ ಧರ್ಮದಲ್ಲಿ ನನ್ನ ಮಾನವ ಪ್ರಾಣವನ್ನು ರಕ್ಷಿಸಿದವನು ಪ್ರಭು ಬ್ರಹ್ಮಲಿಂಗೇಶ್ವರ ಇದ್ದಾನಲ್ವಾ? ಅವನ ಮೊರೆಯನ್ನೇ ಹೋಗ್ತೇನೆ. ಮಗಳೇ ಕೊಲ್ಲಾಂಬಿಕೆ, ನಿನ್ನ ಮಾವನನ್ನ ಉದ್ಯಾನದ ಅಧಿಕಾರಿ ಸೆರೆಯಲ್ಲಿಟ್ಟಿದ್ದಾನೆ ಹಾಗೆ ಕಣ್ಣೀರು ಸುರಿಸಬೇಡ. ಈ ಇಂದೀಗಲೇ ಹೋಗೋ ಯುದ್ಧವನ್ನ ಮಾಡು, ಜಯವಾಗುತ್ತದೆ. ಅದು ನನ್ನಿಂದ ಸಾಧ್ಯವೇ? ಅಧೈರ್ಯ ಪಡಬೇಡ. ಬ್ರಹ್ಮಲಿಂಗನ ಪೂರ್ಣ ಸಹಕಾರ ಎಲ್ಲಿ ಘನಗಳು. ಯಕ್ಷಿ, ಹೊಸೈಗುಳಿ, ಗಟ್ಟಿಕಾಲ್ ಚಿಕ್ಕು, ಮರಳು ಚಿಕ್ಕು, ಹುಲಿ ಮಾಡುವ ಯುದ್ಧದಲ್ಲಿ ಉದ್ಯಾವರದಲ್ಲಿ ಇವಳಿಗೆ ಜಯ ಒದಗಿಸಿದಿ. ಹೊರಡಿರಿ ಮಾಯಕನಿರು.
ವರ್ಷಗಳ ಕಳೆದು ಹೋಯ್ತು. ಇಷ್ಟು ದಿನ ಎಲ್ಲಿದ್ದೆ, ಏನು ಪರಿಸ್ಥಿತಿ ಇದೆ ಅಂತ ಕತೆ ಮಹಾರಾಯ. ಅಣ್ಣ, ನಾನು ಜೀವನದಲ್ಲಿ ಜೀವಿಸಕೊಂಡಂತಹ ನಾನು ಉಡುಪಿ ಉದ್ಯಾನವನದತ್ತ ಹೋದೆ. ಅಲ್ಲಿ ಮಾರನಾಡುವ ತಂಗಿಯನ್ನು ಮದುವೆಯಾಗಿ 2 ಗಂಡು ಮಕ್ಕಳ ಜನ್ಮವನ್ನು ಕೊಟ್ಟಿದ್ದೇನೆ. ಹುಟ್ಟಿದಂತಹ ಮಕ್ಕಳಿಗೆ ರವಿಕೀರ್ತಿ ಹಾಗೂ ಶಶಿಕೀರ್ತಿ ಎನ್ನುವಂತಹ ಹೆಸರು. ಒಳ್ಳೆಯದಾಗಲಿ. ಆಮೇಲೆ ಮತ್ತೆ ವೈರಾಗ್ಯ ಪ್ರಾರಂಭವಾಯಿತು. ಹೋಗಿ ಹೋಗಿ ಶ್ರೀಶೈಲವನ್ನು ಪ್ರದರ್ಶನ ಮಾಡಿದ್ದೇನೆ. ಅಲ್ಲಿಗೆ ಹೋಗುವಾಗ ಆಯಾಸವಾಗಿದೆ, ಗಾಢವಾಗಿರುವಂತಹ ನಿದ್ದೆ ಬಂತು. ಒಂದು ಮರದ ಬೇರಿಗೆ ತಲೆಯನ್ನು ಕೊಟ್ಟು ಮಲಗಿ ನಿದ್ರಿಸುವ ಸಮಯದಲ್ಲಿ ಕನಸು ಬಿತ್ತು. ಕನಸಲ್ಲಿ ಎಚ್ಚರವಾಗಿ ನೋಡುತ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಬೆಂಬಲಿಂಗೇಶ್ವರನ್ನು ಮಾಡಿದಂತಹ ಮಾತು, ಉಡುಪಿ ಉದ್ಯಾನವನದಲ್ಲಿ ಭಯಂಕರವಾಗಿರುವಂತಹ ಯುದ್ಧ ನಡೀತಾ ಇದೆ. ನೀನು ಅಲ್ಲಿವರೆಗಾಗಿ ಹೋಗಿ ಆ ಯುದ್ಧವನ್ನು ತಡೆದು ನಿಲ್ಲಿಸಬೇಕು. ಇಷ್ಟಕ್ಕೆಲ್ಲ ಕಾರಣಕರ್ತನಾದಂತಹ ಬ್ರಹ್ಮಲಿಂಗೇಶ್ವರನ ಕಾರಣವಾಸುಗ ಮಾನಕಟ್ಟ ನಿರತ ಪೂಜಿಗೆ ವಿಪ್ರರನ್ನು ನೇಮಿಸುತ್ತೆ. ವರುಷ ವರುಷಿಗೆ ಹಾಲಗಪ್ಪ ಮಕರ ಸಂಕ್ರಮಣ ದಿನದಂದು ವಿರಚಿಸುವ ತೆರದಲ್ಲಿ ನೇಮುವುದು ಹರುಷದಲ್ಲಿ ಚರಿತ್ರೆಯನ್ನ ಯಕ್ಷರೂಪಕವಾಗಿ ಆಡಿ ತೋರಿಸುವಂತಹದ್ದು. ಅದಕ್ಕೆ ಯಕ್ಷಗಾನ ಬಯಲಾಟ ಎಂಬಂತೆ ಇನ್ನೊಂದು ಹೆಸರು. ಯಾರು ಯಾವುದೇ ಕಾಲದಲ್ಲಿ ಮಕ್ಕಳಿಲ್ಲದೆ ಇರುವವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು, ಮನವಾರತೆ ವಿಚಾರದಲ್ಲಿ ಕಷ್ಟಕ್ಕೆ ತುತ್ತಾದವರು, ನನ್ನ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆಯ ಹರಕೆ ಹೇಳಿಕೊಂಡರೆ ಬರುವ ಗಂಡಾಂತರವೆಲ್ಲ ದೂರವಾಗುತ್ತದೆ. ಇಷ್ಟಾರ್ಥ ಸಿದ್ಧಿಸಿದ ಮೇಲೆ ಬೆಳಕಿನ ಸೇವೆಯ ನೆನಪು ಬಿಟ್ಟರೆ ಬರುವುದು ತೊಂದರೆ ತಿಳಿದಿರಲಿ. ಇಲ್ಲಿದೆ ಎಲ್ಲರ ನ್ಯಾಯಾಲಯ, ಇಲ್ಲಿದೆ ಎಲ್ಲರ ನ್ಯಾಯಾಲಯ, ಭಕ್ತರ ಪೊರೆಯುವ ದೇವಾಲಯ, ಭಕ್ತರ ಪೊರೆಯುವ ವಿನಾಯಕ. ಇಲ್ಲಿದೆ ಎಲ್ಲರ ನ್ಯಾಯಾಲಯ, ಭಕ್ತರ ಪೊರೆಯುವ ದೇವಾಲಯ, ನ್ಯಾಯಾಲಯ. ಮಂಜಯ್ಯ, ಆರಾಧ್ಯ ಮೂರ್ತಿಯಾದಂತ ಬ್ರಹ್ಮಲಿಂಗೇಶ್ವರನ ಕಂಡ ಕಣ್ಗಳು ಪಾವನವಾದವು. ನಮ್ಮ ಜೀವನ ಸಾರ್ಥಕ ಆಯ್ತು. ಆದ್ರೆ ನಡೆದ ವಿದ್ಯಮಾನದ ಕುರಿತಾಗಿ ಯೋಚನೆ ಮಾಡಿದ್ದೆ ಹೌದು ಅಂತಾದ್ರೆ ಅಂತ್ಯ ಕಾಣುವ ಬಗೆ ಹೇಗೆ ಅನ್ನೋದು ಅರ್ಥ ಆಗ್ತಾ ಇಲ್ವೋ? ಅಣ್ಣ, ಗಲಾಟೆ ಮತ್ತೆ ಮುಂದುವರಿಸುವುದು ಬೇಡ. ಬೇಡ ಬೇಡ, ಆದಷ್ಟು ಬೇಗ ತೀರ್ಮಾನ ಮಾಡಿಕೊಳ್ಳೋಣ. ನಮ್ಮ ರವಿಕೀರ್ತಿ ಇದ್ದಾರಲ್ಲ, ಅವರಿಗೆ ಕೊಲ್ಲಾಂಬಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಎಲ್ಲ ನಮ್ಮದೇ ಆಗ್ತದೆ. ರವಿಕೀರ್ತಿ ಯಾರು
ಪೀಠದಲ್ಲಿ ರಾಜಿ ಬಾಮಣಿ ಮಯರಂಗ ಪೀಠದಲ್ಲಿ ರಾಜಾದಿ ರಾಜನಿಗೆ ತಿರುಗುಳಿರಲು ನಾರಿ ಕೊಲ್ಲೋಬಿಕೆಯನ್ನ ನೋಡುತ್ತಿರಲು ರಾಜವದನೆಯ ಪರಿಮಾಣದೊಳಿಸಿ ರಾಜಿಸುವ ಬೆಳಗಿದರು ಒಳ್ಳೆ ಸ್ವರ ಮಾರೆ. ಮಾವಯ್ಯ ದೊಡ್ಡಪ್ಪ ಮಾವಯ್ಯ ಹಾಗೂ ಪರಮೋ ನಮಃ. ಶುಭವಾಗಲಿ ಅಂತ ಹೇಳಿ ಅಮ್ಮ ಮಂಜಯ್ಯ, ಆರಾಧ್ಯ ಮೂರ್ತಿಯಾದಂತ ಬ್ರಹ್ಮಲಿಂಗೇಶ್ವರ ಪ್ರತ್ಯಕ್ಷನಾಗಿ ಆಡಿದಂತ ಮಾತು, ನನಗೊಂದು ಮಂದಿರವನ್ನು ನಿರ್ಮಿಸಬೇಕು ಎನ್ನುವ ಹಾಗೆ ಸ್ವಾಮಿ ಹೇಳದಂತೆ ಭವ್ಯವಾದ ದಿವ್ಯವಾದಂತ ಮಂದಿರ ಕಟ್ಟುವುದರ ಜೊತೆಯಲ್ಲಿ ಬ್ರಹ್ಮಲಿಂಗೇಶ್ವರ ಮತ್ತು ಯಕ್ಷಿಣಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಲೋಕಮುಖದಲ್ಲಿ ಯಕ್ಷಿಣಿ ಬ್ರಹ್ಮಲಿಂಗೇಶ್ವರ ಎನ್ನುವಾಗ ಪ್ರಖ್ಯಾತಿಗೊಳ್ಳಲಿ ಎನ್ನುವ ಹಾಗೆ ಆ ನನ್ನ ಸ್ವಾಮಿಯನ್ನ ಪ್ರಾರ್ಥಿಸ್ತೇನೆ. ಬ್ರಹ್ಮಲಿಂಗೇಶ್ವರ ಗುಡಿಯ ಬಲಭಾಗದಲ್ಲಿ ಚಿಕ್ಕಮ್ಮ ದೇವರಿಗೆ ಇನ್ನೊಂದು ಮಂದಿರವನ್ನು ಕಟ್ಟಿ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಹಾಗಾಯಿತು. ಬ್ರಹ್ಮಲಿಂಗೇಶ್ವರ ಗುಡಿಯ ಎಡಭಾಗದಲ್ಲಿ ಹಸಿಗಳು ಮತ್ತು ಹುಲಿದೇವರಿಗೆ ಇನ್ನೊಂದು ಮಂದಿರವನ್ನ ಕಟ್ಟಿ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಪರಿವಾರ ಗಣಗಳಿಗೆ ಪ್ರತ್ಯೇಕವಾದಂತ ಮಂದಿರವ ಕಟ್ಟುವುದರ ಜೊತೆಯಲ್ಲಿ ಎಲ್ಲಾ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಹಾಗಾಯಿತು. ಆ ನನ್ನ ಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾನೆ, ನನಗೆ ಪ್ರೀತ್ಯರ್ಥವಾದಂತ ಸೇವೆ ಅಂತ ಹೇಳಿದ್ರೆ ಬೆಳಕಿನ ಸೇವೆ ಎನ್ನುವ ಹಾಗೆ ಬೆಳಕಿನ ಸೇವೆ ಎನ್ನುವಂತ ಹರಿಕೆ ತೀರಿಸಬೇಕು ಅಂತ ಅದ್ರ ಕ್ಷೇತ್ರದಿಂದ ಒಂದು ಮೇಳ ಹೊರಡಿಸಬೇಕು. ನಾನು ಮೇಳ ಹೊರಡಿಸುವುದಕ್ಕೆ ಸಿದ್ಧನಿದ್ದೇನೆ. ಪ್ರಥಮ ವರ್ಷ ನಮ್ಮ ಮೇಳ ಎಲ್ಲಿ ಆದ್ರೂ ನಿಮ್ಮ ಉಡುಪಿ ಉದ್ಯಾನವನಗಳಿಗೆ ಬಂದ್ರೆ ಏನಾದ್ರೂ ಸಹಾಯ ಸಹಕಾರ ಉಂಟ ಬಾವ? ಬ್ರಹ್ಮಲಿಂಗೇಶ್ವರನ ಸೇವೆ ಮಾಡುವುದಕ್ಕೆ ನಿಮ್ಮಿಂದ ನಮಗೆ ಕಲ್ಪಿತವಾಯಿತು. ಇನ್ನು ಹೆಚ್ಚಿನ ಸೇವೆ ಮಾಡುವುದಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ರಿ. ಅದನ್ನು ಅಲ್ಲಗಳೆಯುವುದಕ್ಕುಂಟೆ ಸಂತೋಷದಿಂದ ತಾನು ಒಪ್ಪಿಕೊಳ್ತಾ ಇದ್ದೇನೆ. ಮೇಳ ಎನ್ನುವುದು ತೆಂಕಿನೆಡೆಗೆ ಬಂದಾಗ 3 ತಿಂಗಳ ಆಟ ಎನ್ನುವುದು ನಮ್ಮ ಕಡೆಯಿಂದ ಕೊಡ್ತೇವೆ. ಧನ್ಯನಾದೆ ಬಾವ. ಇಬ್ರು ಒಬ್ಬರು ಹೇಳಿ ಆಗಲಿಂದ ನನ್ನ ಚೂಟುದವಳು ಹೇಳ್ಬೇಕಾಗಿತ್ತು. ದಡ್ಡವರೆಲ್ಲ ಮಾತಾಡೋದು, ನಾವು ಬಡವರು ಮಾತಾಡೋದು. ಹೇಳಾಗಿ ನಾವು ಅವತ್ತ ಮಕ್ಕಳಿಲ್ಲ ನೋಡಿ, ನಾನು ನೀವು ಮಂಜಿರ ಇವಳ ಹೊಳೆ ಕುಕ್ಕ ಕೊಳ್ಳಗೆ ಜುಳು 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 ಹಾಗೆ ಮುಖ ಮೇಲೆ ಕೊಟ್ರೆ ಹಾಗೆ ಜೊಳ್ಳ ಕಣ್ಣೀರು ಬರ್ಬೇಕು. ದೇವ್ರ ಮಂದಿ ಮುಡ್ದ ಬೇಡ್ಕೊಳ್ಳಿ. ಬ್ರಹ್ಮಗುಂಡಿಯ ಸನಿಯ ಬೇಡ್ಕೊಂಡದ್ದು ಕಣ್ಣೀರು ಸುರಿಸಿ ಹೇಳ್ಕೊಂಡು 1 ವರ್ಷದೊಳಗೆ ದೇವರು ನಾವಿದ್ಯದಲ್ಲಿ ಕರ್ಕೊಂಡು ಸುತ್ತುವರ್ಸಿದ. ನಿಮ್ಮಗಿನ ಕಂಬತ್ತ ನನಗೆಲ್ಲ ಗೊತ್ತಿದ್ದ ಮಗಿನ ಕಡೆ ಇಷ್ಟ ಬಂದಾಗ ಮಗಿನ ಅಕ್ಕಳಿಲ್ಲ ಯಾರು ಕೊಟ್ಬಿಟ್ಟು ಇಷ್ಟು ಎತ್ತರದಿಂದ ಮಗು ಕೆಳಗೆ ಹೋಯ್ತು ಸ್ವರ ಬರ್ಲಿಲ್ಲ ಅಂತ ಏನಾಗಿರ್ಬೇಕು. ಸ್ವರ ಹೆಂಗ್ ಮಾಡುದು? ಅಂದ್ರೆ ಸ್ವರ ಇಲ್ಲಂದ್ರೆ ಎಲ್ಲ ನಮ್ ದೇವರು ಸ್ವರ ಮೂಡಿಸುದಿಲ್ಲ. ಯಾಕೆ? ಕಣಿ ಅದಷ್ಟು ಎತ್ತರದಿಂದ ಬಿದ್ರು ಮಗು ನೆಗೆಯಾಡ್ತಿತ್ತು. ಹೌದಲ್ವೇನು? ಮಗಿನ ಗಾಡಿ ಹೊಡಿದ ಡ್ರೈವರ್ ಅದಲ್ಲ ಮಗು ಹೆಣ್ಣಗಡ್ಡ ಹೆಣ್ಣಗಡ್ಡ ಇಲ್ಲಿ ಕಣಿ ನನ್ಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಗುಂಡು ಬರೋರ ಗಂಡ ಗುಂಡ ದೇವರನ್ನ ಪ್ರಾರ್ಥಿಸಿ ಹುಟ್ಟಿದಂತ ಮಗು ಏನು ಹೆಸರಿಟ್ಟಿಯೋ ಮಂಜ? ದೇವರ ಹೆಸರು ಹೇಳ್ತೀವಿ ಏನಂತು? ಶ್ರೀ ಹೈವಳಿ ಕುಮಾರ್ ಅಂತ ಹೇಳಿ. ಚಿರಂಜೀವಿ. ಯಾವ್ದೋ ಜೀವಿ ಯಾವ್ದೋ ಜೀವಿ ಅಲ್ಲ, ಚಿರಂಜೀವಿ. ಸರಿ ಸರಿ. ಒಡೆಯರಿಗೆ ಕೈ ಕೊಡ್ ಮಗ, ಕೈ ಕೊಡ. ಹಾಗೆ ಮುಖದ ಮೇಲೆ ನಾನು ಕೊಡ್ತೇನೆ ಈಗ. ಎಂತಕ್ಕೆ? ಕಾಲ್ ತಂದು ಕೈ ಕೊಡಂತೆ. ಅದು ಕೈ ಎತ್ತೋಯ್ತು ಒಂದು ಮುಟ್ಟಿದ ಹಾಗೆ ನಿನ್ನ ಮುಖ. ಈ ಮಗಿನ ಪರ್ವೆ ಸುಮಾರು ಹಕ್ಕಿ ಎಲ್ಲ ಇತ್ತ. ಹೆಂಗ್ ತೀರ್ಸುದೋ ಗೊತ್ತಿಲ್ಲ ಹೊಡಿಯ. ಯೋಚನೆ ಮಾಡ್ಬೇಡವಾ, ನಾನಿದ್ದೇನಲ್ಲ. ಇವಳು ಅಂತ ಹೇಳ್ಕೊಂಡಿದ್ದಾಳೆ. ಮಗು ಹುಟ್ರೆ ಗಂಡಿಂದ ನಕ್ಕೊಂಡು ಮಗಿನ ಕರ್ಕೊಂಡು ಗಂಡು ತೊಳಿತಾನೆ ಹೇಳ್ಕೊಂಡಿದ್ವಿ. ಈ ಜನ್ಮ ಅಲ್ಲ, 7 ಜನ್ಮ ಹೋದ್ರು ನಿಮ್ಗೆ ಈ ಹರಕೆ ತೀರಿಸ್ಲಿಕ್ಕೆ ಆಗುದಿಲ್ಲ. ಹೌದಲ್ಲ ಹೊಡಿಯ? ಮತ್ತೆ ನೀನು ಆನೆ ತೆಗೆದು ನಿನ್ನ ನೆಟ್ಕೊಳ್ಲಿಕ್ಕೆ ಆಗ್ತದೆ. ಅಲ್ಲ ಮಾರಿ ಅವಳು ಹಾಗೆ ಅದ. ಮತ್ತೆ ಗಂಡಿನ ನೆಕ್ಕೊಂಡು ಗಂಡನ್ ಕರ್ಕೊಂಡು ಒಂದು ಹಕ್ಕಿ ಬಿಡದ. ಹೌದಾ? ಅದ್ ಮತ್ತೆ ನಾ ಹೇಳುದು ಎಂತ
ಗೊತ್ತ ಮಂಡೆಗೆ ಎಂತ ಇಲ್ಲ ಹೇಳಿ ಅದೆಲ್ಲ ಹಾಕಿದ್ದಲ್ಲ ಒಳ್ಳೆದ ಯೋಚನೆ ಮಾಡ್ಬೇಡ. ಗಂಡ ಬಿಟ್ಟದಕ್ಕೆ ನಮ್ಮ ಮನೆಯ ಸರಣಿ ಸಾಲಿನೆಲ್ಲ ನಿಮ್ಗೊಂದು ವ್ಯವಸ್ಥೆ ಮಾಡ್ತೇನೆ, ಆಯ್ತಾ? ಹಬ್ಬದ ಮುಂಚೆ ದಿನ ಎಲ್ಲವೂ ಕೊಡ್ತೇವೆ. ಈ ಒಳ್ಳೆದ ಈ ಮಗು ಇಡೀ ಮರ್ಕೊಂಡ್ ಮಗು ಮರ್ತದೆ, ಮತ್ತೆ ನೀನ್ ಮಾಡ್ತೀವಿ ಮಕ್ಕಳು ಮರ್ಕೋದಲ್ಲ, ನಮ್ನಿ ಬೇರೆ ನಮ್ನಿ ಈ ಚೌಳಿಯಲ್ಲಿ ಭೂತಕ್ಕಿ ಭೂತಕ್ಕಿ ನೀನು ಹಾಗೆ ಚಿಕ್ಕಂದಲ್ಲಿ ಇರುವಾಗ ಏನೋ ಆ ನಮ್ನಿ ಅಲ್ಲ ಅದೇ ಅಂತ ಹೌದು ಅಂತಾದ್ರೆ ಯೋಚನೆ ಮಾಡ್ಬೇಕಾದಂತ ಗತಿಲ್ಲ. ನಿನ್ನ ಮಗುವಿಗಂತೆಲ್ಲ ಯಾರದ್ದೇ ಮಕ್ಕಳು ಸಣ್ಣಕ್ಕಿರುವಾಗ ಹಠ ಮಾಡಿದ್ದೆ ಹೌದು ಅಂತಾದ್ರೆ ಎಲ್ಲಿಯಾದ್ರೂ ಮಣ್ಣು ತಿನ್ನುವಂತ ಅಭ್ಯಾಸ ಮಾಡಿಕೊಂಡರೆ ಯಾವುದಾದ್ರೂ ರೋಗ ರುಜಿನಾದಿಗಳಿಗೆ ಒಳಗಾದಂತೆ ಹೌದಂತಾದ್ರೆ ನಡೆಯಲಾಗದಕ್ಕೆ ಪ್ರಯತ್ನ ಪಡದೇ ಇದ್ದರೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಕ್ಷೇತ್ರದ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಸೇವೆಯನ್ನ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಆ ಮಕ್ಕಳು ನಡೆಯೋದಕ್ಕೆ ಪ್ರಾರಂಭ ಮಾಡ್ತವೆ, ಹಾಗೆ ಮಾಡ್ತೀವಿ ಮಾತಾಡ್ತಾವಂತ. ಗೆಜ್ಜೆ ಕಟ್ಟಿದ ಮಗನಿಗೆ ಆಯ್ತಾ? ಉದ್ಯಾವರಣದವರ ಉದ್ಯೋಗ ಇಲ್ಲಿದ್ದಾರಲ್ಲ ಇಲ್ಲಿ ಬರ್ತೀರ ನಮ್ಮರೆ ಉಡುಪಿ ಉದ್ಯಾವರದ ಅಧಿಕಾರಿ ಮರ್ನೋಳು ಮಹಾರಣ್ಣಾಳು ಬೆಂಕಿನ ಪಂಟ್ರು ಮಹಾರಾಯ ಗಲಾಟೆಗನ್ ಬಂದಿರಲ್ಲ. ಹೌದು, ಗಲಾಟೆ ಮಾಡುವಾಗ ಇದ್ದವಡಿಯ ಆಗ್ಲಿಲ್ಲ. ನಮ್ಮ ದೇವ್ರು ಗಲಾಟೆ ಮಾಡುವ ಬಿಡ್ಲೇ ಇಲ್ಲ ಕಣೆ. ತೆಂಗಿನ ಬಂಟ್ರ ಈಗ ನಮ್ಮನೆ ಉಂಟು ದೇವ್ರ ಮಹಿಮೆ ಕಣೆ. ಕಿತ್ತೂರಿನ ಚಂದ್ರ ಶೆಟ್ರು ತಮ್ಮ ನಾನು ಮಂಜ ಶೆಟ್ಟಿ. ಯಾವ ಚಂದ ಶೆಟ್ಟಿ ದೇವ್ರ ಒಲಿದ ನಿಮ್ಮನ್ನ ಜೀವಂತ ಖಾತೆಯನ್ನ ಆಮೇಲೆ ಬರೋ ಮನೆ ಬಿಟ್ಟು ಎನ್ನುವಾಗ ಹಲವು ರೀತಿಯ ಪ್ರಯತ್ನ ಮಾಡಿದ್ದೇನೆ ನಾನು. ಎಷ್ಟು ಸರಿ ನೀವು ಒಳ್ಳೆ ಮರ್ಕಲ್ಲ ನೀವು ಕಣ್ಣೀರು ಹಾಕಿದ್ದೀನಿ ನಾನು ಮರ್ಕೀರಿ. ನಾನು ಒಡೆಯನ್ನ ಕಾಣಿ ಈಗ ಕಣ್ಣಾರೆ ಕಂಡಿ ಮಾಡಿದೆ. ಒಂಚೂರು ಬದಿಗೆ ಕಣಿ ಅಲ್ಲ ಬಿಡಿ 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 ನನ್ನ ಮಗಿ ನೀವೆಲ್ಲ ಕಂಡ್ರಿ ಎಲ್ಲ ಕಂಡ ಮಗುವಿನ ಮಂಡೆ ಏನಾದದ? ಕಡಿ ಮಾಡಿದೆ ಇವ್ನ ಕೆಲ ಹೇಳಿದಿ ಒಂದು ಕೆಲವು ತಿಂಗಳವರೆಗೆ ನಂಜಿನ ಪದಾರ್ಥ ಅಂತ ತಿನ್ಬೇಡ ಹಿಂದಿ. 7ನೇ ತಿಂಗಳಿಗೆ ಗುಳ್ಳೆ ಬದ್ನಿಗೆ ಪದಾರ್ಥ ಮಾಡ್ಕ ತಿಂದಳು. ಮದುವೆ 7ನೇ ತಿಂಗಳಿಗೆ ಅಲ್ಲಪ್ಪ ಅವಳು ಗರ್ಭಿಣಿ ಒಂದು 7 ತಿಂಗಳಿಗೆ ಹೇಳ್ಬೇಕು. ಹೌದೇ ಮಾತಿಗೆ 7 ತಿಂಗಳು ಅಷ್ಟೇ ಸರಿ ಹೌದಾ ಬರುತ್ತದೆ ಎಲ್ಲರಿಗೂ. ಹಾಗೆ ಮಗಿನ ಮಂಡಿ ಬದ್ನಿಗೆ ಪದಾರ್ಥ ತಿಂದರೆ ಅಲ್ಲಿ ಬದ್ನಿಗೆ ಕಂಡಾಗ ಒಂದು ಕೂದಲಿಲ್ಲ ಕಡೆ ಎಲ್ಲಿ ತಲೆ ಮಂಡೆಯಲ್ಲಿ ಕೂದ್ಲೇ ಇಲ್ವಲ್ಲ, ಏನ್ ಮಾಡ್ತೀಯಾ? ನೀವು ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ಮಗಿನ ಮಂಡೆ ಕೂದಲಿಲ್ಲ ನಾನು ಎಷ್ಟೊತ್ತಿಗೂ ಆಲೋಚನೆ ಮಾಡುದಿಲ್ಲ. ಸೊಪ್ಪು ಸಿಗ್ತದೆ ಕಾಡಿನಲ್ಲಿ. ಯಾವ ಸೊಪ್ಪು? ಕಾಸನ್ ಸೊಪ್ಪು ನಿಮ್ಗೆ ನಿಮ್ಮಂದಿಗೆ ಕೇಳಿ. ಮಗು ಮಾತ್ರ ಇನ್ನು ಹಾಗೆ ಉಂಟು. ಒಳ್ಳೆ ಮಾತಾಡಿದ್ರು ಮದುಮಗ ಒಳ್ಳೆ ಮಾತಾಡಿರಲ್ಲ ಖುಷಿ ಆಯ್ತಂಗೆ. ಮಾತಾಡುದ ಅವತ್ತಿಲ್ಲ ನನ್ ಮಗು ನನ್ ಕಂಡಾಗಿದೆ ಬಡಿಯರ್ ಕಂಡಾಗ ಪ್ರಸಂಗ ಮಾತು ಅಪಾರ್ಥ ಆದಿತ್ತು. ಅಪ್ಪನ ಪ್ರತಿರೂಪ ಅಮ್ಮನಂತಲ್ಲ ಅಂತ ಹೇಳಿ ಹಂಗ ಹೇಳಂದ. ನನ್ನ ಮಗಿದ್ ನೀವೆಲ್ಲ ಕಂಡ್ರಿ ಮಗಿನ ಕೈ ಮೇಲೆ ಎಂತದ್ದು ಆಗೋದಿಲ್ಲ. ಎಂತಾರು ಕೊಡ್ರಲ್ಲ ಬರ ಯಾರು ಒಳ್ಳೆಲ್ಲ ಒಂದು ಮಗಿನ ಕೈ ಮೇಲೆ ಎಂತಾರು ಹಾಕಿ ಹಾಗೆ ಹಾಗೆ ಬಡಿ ಬರ ಯಾರು ನನ್ನ ಮರ್ಯಾದೆ ತೆಗಿಲಿಕ್ಕೆ ಇದ್ದವನೇ ಕಂಡವರಲ್ಲಿ ಕೈ ಚಾಚಿ ಜವುದು ಅಂತಾದ್ರೆ ಏನಾಗ್ತದೆ? ಯಜಮಾನರ ಮರ್ಯಾದೆ ನೀನ್ ತೆಗ್ದಾಗ್ತದೆ. ಈಗ ಊರಾಗಿ ಎದ್ದು ಬಂದು ಏನೇ ಕೊಟ್ಟರು ಯಾವ ಕಾರಣಕ್ಕೂ ಬೇಡ ಅಂತ ಹೇಳ್ಬೇಡ. ಹಾ ಸರಿ, ಪ್ರೀತಿಯಿಂದ ಕೊಡು, ನೀನಾಗೆ ಬೇಡ್ಲಿಕ್ಕೆ ಹೋಗ. ಸರಿ ಶೆಟ್ರ ಮನೆಯಲ್ಲಿ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಊರು ತುಂಬಾ ತಿರುಗಬೇಡ. ನವ ದಂಪತಿಗಳ ಕಡೆಯಿಂದ ತಗೋ ಉಡುಗೊರೆ. ಇಬ್ರು ಕೊಟ್ಟದ ಮಹೇಂದ್ರ ನೀಲ ಮಹೇಂದ್ರ ನೀಲ ಮಣಿಯಿಂದ ಎಷ್ಟು 3 ಹಾಕ ಎಬ್ಬಿ ಆಯ್ತಾಗುತ್ತುಂಟೇನ ಇದು ಮರ್ಕತ್ತಿಲ್ಲ ಸುಮಾರಲ್ಲಿ ಇತ್ತ ವಜ್ರ ಮುತ್ತು ನಿನಗೆ ಬಂದಷ್ಟು ಸಾಕಾಗ್ತದೆ. ಇದು 5 ಆಯ್ತ ಇದೆಲ್ಲ ಕೈ ಬರ್ಲಿಕ್ಕೆ ಆಯ್ತು. ಸೊಂಟಿಗೆ ಸಣ್ಣ ಹಗ್ಗದ ತುಳು ಕಟ್ಟಿ ಮಂಗನ್ ಮರಿ ಸೊಂಟ ಕುಡಿದಾರೆ ನಾನು ಇದ್ದೇನೆ ಅಂತ ಹೇಳಿದ್ನಲ್ಲ. ಹೌದಾ? ನಿನ್ನ ಮಗು ಏನ್ ಎಲ್ಲೆಲ್ಲಿಗಲ್ಲ ಏನ್ ಬೇಕಾದಲ್ಲ ನಾನೇ ವ್ಯವಸ್ಥೆ. ಯೋಚನೆ ಮಾಡ್ಬೇಡ. ಅಡಿಲ್ಲ ಹುಟ್ಟು ಹಬ್ಬದ ದಿವಸ ಬಂದು ಬಿಡು. ಚಿನ್ನದ ಮುಕ್ತತೆಗಳನ್ನೇ ನೆನಪಾಗಲ್ಲ. ಹಾಗೆ ಮಾಡಿ ಒಡ್ಡಿಲ್ಲ ಆರಾಧ್ಯ ದೇವನಾದಂತ ಬ್ರಹ್ಮಲಿಂಗೇಶ್ವರನನ್ನ ಯಾರು ಆರಾಧಿಸ್ತಾರೋ ಯಾರು ಪೂಜಿಸ್ತಾರೋ ಅವರ ಎಲ್ಲಾ ಕಷ್ಟವು ದೂರ ಆಗ್ತದೆ ಎನ್ನುವುದು ನಮ್ಮ ಮನೆಯಲ್ಲಿ ನಡೆದಂತ ಹಲವು ಘಟನೆಗಳೇ ಸಾಕ್ಷಿ. ಯಾರ್ದಾದ್ರೂ ಮನೆಯಲ್ಲಿ ಮನೆ ಬಿಟ್ಟು ಹೋಗಿ ಹಲವಾರು ವರ್ಷಗಳ ಕಳೆದು ಹೋದ್ರೆ ಸ್ವಾಮಿಯ ಸನ್ನಿಧಿಯಲ್ಲಿ ಮರವಾದದ್ದು ಯಾವುದು ಅಂತ ಅಂದ್ರೆ ಮನೆ ಬಂದು ಸೇರ್ತಾರೆ ಎನ್ನುವುದಕ್ಕೆ ಸಾಕ್ಷಿ ನನ್ನ ತಮ್ಮ ಮಂಜಯ್ಯ.
ಮಾನಿನ್ಯರ ಮಾನವನ್ನ ಕಾಪಾಡುತ್ತಾನೆ ಬ್ರಹ್ಮಲಿಂಗೇಶ್ವರ ಎನ್ನುವುದಕ್ಕೆ ಸಾಕ್ಷಿ. ನನ್ನ ಸೊಸೆ ಕೊಲ್ಲಾಂಬಿಕೆ ಅವಳ ರುದ್ರನಿಂದ ಮಾನಾಪಹರಣ ಆಗುತ್ತಿದ್ದ ಕಾಲದಲ್ಲಿ ತನ್ನ ಪರಿವಾರ ಗಣಗಳನ್ನು ಕಳಿಸಿ ಅವಳ ಮಾನವನ್ನು ರಕ್ಷಿಸಿದ್ದಾನೆ. ಆಸ್ತಿ ವಿವಾದದಲ್ಲಿ ಗಲಾಟೆ ಆಯ್ತು ಅಂತಾದ್ರೆ ನ್ಯಾಯಾಧೀಶನಾಗಿ ತೀರ್ಮಾನ ಕೊಡುತ್ತಾನೆ ಬ್ರಹ್ಮಲಿಂಗೇಶ್ವರ ಎನ್ನುವುದಕ್ಕೆ ಸಾಕ್ಷಿ. ನಮಗೂ ನಿಮಗೂ ನಡೆದಂತ ಕಾಳಗವೇ ಸಾಕ್ಷಿ. ಅವನ ಪೂರ್ಣಾನುಗ್ರಹದಿಂದ ಎಲ್ಲವೂ ನಮ್ಮದೇ ಆಗಿದೆ. ಸಂತಾನ ಯಾರಿಗಾದ್ರೂ ಇಲ್ಲದೆ ಹೋದದ್ದು ಹೌದು ಅಂತಾದ್ರೆ ಬ್ರಹ್ಮಲಿಂಗೇಶ್ವರನ ಮರವಾದರ ಖಂಡಿತ ಸಂತಾನವನ್ನ ಕರುಣಿಸ್ತಾನೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮವನಾದಂತ ದೇವಾಡಿಗ ಮಂಜ. ಮದುವೆಯಾಗಿ ಹಲವಾರು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಬ್ರಹ್ಮ ಗುಂಡಿಯ ಶನಿ ಅವನ ಮರೆ ಹೋದ ಕಾರಣ ಅವನ ಪೂರ್ಣಾನುಗ್ರಹದಿಂದ ಒಂದು ಗಂಡು ಮಗುವಿಗೆ ತಂದೆಯಾಗಿದ್ದಾನೆ. ಯಾರು ಬ್ರಹ್ಮಲಿಂಗೇಶ್ವರನನ್ನು ನಂಬಿ ಆರಾಧಿಸ್ತಾರೋ ಪೂಜಿಸ್ತಾರೋ ಅವರೆಲ್ಲಾ ಕಷ್ಟವೂ ದೂರ ಆಗ್ತದೆ. ಇಂದಿನ ಸೇವಾಕರ್ತರು ಹಾಗೆ ಅದಾವುದೋ ಕಾರಣಕ್ಕೆ ಹೇಳಿಕೊಂಡಂತ ಹರಿಕೆಯನ್ನ ತೀರಿಸಬೇಕೆನ್ನುವಂತ ಉದ್ದೇಶದಿಂದ ಕ್ಷೇತ್ರದಿಂದ ಹೊರಟು ಬಂದ ಮೇಳವನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುವುದರ ಜೊತೆಯಲ್ಲಿ ಮೇಳದ ಕಲಾವಿದರನ್ನು ಅಷ್ಟೇ ಉತ್ತಮ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಅವರು ಸಲ್ಲಿಸಿದಂತ ಹರಿಕೆ ಸ್ವಾಮಿ ಬ್ರಹ್ಮಲಿಂಗೇಶ್ವರ ತನ್ನ ಸಾನ್ನಿಧ್ಯ ಒಪ್ಪಿಸಿಕೊಳ್ಳುವುದರ ದ್ವಾರ ಅವರ ಎಲ್ಲಾ ಕಷ್ಟವೂ ದೂರ ಆಗಲಿ. ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂತ ಯೋಗ ಭಾಗ್ಯ ಸಿರಿ ಸಂಪತ್ತು ಆ ನನ್ನ ಸ್ವಾಮಿ ಅವರಿಗೆ ಕರುಣಿಸಲಿ ಎನ್ನುವಾಗೆ ಆರಾಧ್ಯ ದೇವನಾದಂತ ಬ್ರಹ್ಮಲಿಂಗೇಶ್ವರನನ್ನ ಪ್ರಾರ್ಥಿಸ್ತೇನೆ. ಬ್ರಹ್ಮಲಿಂಗೇಶ್ವರನ ಪೂಜಿಸುವ ಕಾಲ ಒದಗಿ ಬಂದಿದೆ. ನಾವು ಮಾತ್ರ ಪೂಜಿಸುವುದಲ್ಲ, ಸೇರಿದ ಸದ್ಭಕ್ತರೆಲ್ಲರೂ ಅರೆಗಳಿಗೆ ಎದ್ದು ನಿಲ್ಲುವುದರ ಜೊತೆಯಲ್ಲಿ ಬ್ರಹ್ಮಲಿಂಗೇಶ್ವರನನ್ನ ಪ್ರಾರ್ಥಿಸೋಣ. ನಮ್ಮ ಕ್ಷೇತ್ರ ಕ್ಷೇತ್ರ ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ಕುಮುದದಳಲೋಚನೆಗೆ ಕಾಮಾರಿ ನಾಯಕಿ ವಿಮಲ ಶರಜ ಮಾತೆಗೆ ಶಂಕರನ ಪ್ರೀತಿಗೆ ಅರಿಯವಾನವಿಲ್ಲ ಜಯ ಮಂಗಲೋ ನಿತ್ಯ ಮಂಗಲೋ ಜಯ ಮಂಗಲೋ ನಿತ್ಯ ಮಂಗಲೋ ಆದಿದೇವ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಮತ್ತು ಶ್ರೀ ಕ್ಷೇತ್ರ ನಿವಾಸವಾಗಿರುವಂತಹ ಯಕ್ಷಿಣಿ ಬ್ರಹ್ಮಲಿಂಗೇಶ್ವರ ದೇವರ ಸದ್ಭಕ್ತರು ಕೊಟ್ಟಿರುವಂತಹ ಸೇವೆಯನ್ನು ಪರಮರಿಸಿಕೊಂಡು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ